Powerful people come from powerful places. Hi friends, welcome back to my ಚಾನಲ್ ಅಕ್ಷಯಕ್ಕೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ವಿಡಿಯೋ ಏನಂದರೆ ಮನೆಯಲ್ಲಿ ಬೇಜಾರಾಗ್ತಿತ್ತು, ಸೊ ಅಡುಗೆ ಮಾಡೋಣ ಅಂತ. ಅದು ಇವತ್ತು ಈರುಳ್ಳಿ ಪಕೋಡ ಮಾಡೋಣ ಅಂತ. ಈರುಳ್ಳಿ ಪಕೋಡ ಮಾಡೋದು ಹೇಗಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನನ್ನ ಸ್ಟೈಲಲ್ಲಿ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಇಷ್ಟ ಆದರೆ ಮಾಡಿ, ಓಕೆನಾ? ಈ ಈರುಳ್ಳಿ ಪಕೋಡ ಮಾಡೋಕ್ಕೆ ಫಸ್ಟು ಈರುಳ್ಳಿ ಬೇಕು, ಎಣ್ಣೆ ಬೇಕು, ಕಲೆ ಸಿಗಬೇಕು, ಉಪ್ಪು, ಖಾರ, ಧನಿಯಾ ಪುಡಿ, ಚಿಕನ್ ಮಸಾಲ ಇದೆ ಚಿಕನ್ ಮಸಾಲ ಹಾಕಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಕೊತ್ತಂಬರಿ ಇದೆ, ಕೊತ್ತಂಬರಿ ಹಾಕಿ, ಚೆನ್ನಾಗಿ ಬರುತ್ತೆ. ಆಯಿತು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈರುಳ್ಳಿ ಪಕೋಡ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ, ಆದ್ರೂ ಬಟ್ ನನ್ನ ಸ್ಟೈಲಲ್ಲಿ ನಾನು ಮಾಡ್ತಿದ್ದೀನಿ. ಫಸ್ಟು ಈರುಳ್ಳಿ ಎತ್ಕೊಳ್ಳಿ, ಈರುಳ್ಳಿ ಎತ್ಕೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ಧನಿಯಾ ಪುಡಿ, ಖಾರ ಪುಡಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಕಲೆ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ನೋಡಿಸ್ತೀನಿ ನಾನು, ಮಿಕ್ಸ್ ಮಾಡಿದ್ಮೇಲೆ ಎಣ್ಣೆ ಕಾದ್ಮೇಲೆ ಎಣ್ಣೆದಲ್ಲಿ ಬಿಡಿ, ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಆದಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಎತ್ಕೊಂಡೆ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಟೇಸ್ಟ್ ನೋಡಿ. ಏನು ಅಂದ್ಕೊಬೇಡಿ, ಟೇಸ್ಟ್ ಮಾಡಿ, ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ಟೇಸ್ಟ್ ಮಾಡಿ. ಟೇಸ್ಟ್ ಆದಮೇಲೆ ಎಲ್ಲ ಕರೆಕ್ಟಾಗಿದೆ ಅಂತ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿಲ್ಲ, ಬಾಣಲೆಯಲ್ಲಿ ಎಣ್ಣೆ ಇಡಿ, ಎಣ್ಣೆ ಕಾಯಲಿ, ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದ್ಮೇಲೆ ಪಕೋಡನ ಅದ್ರಲ್ಲಿ ಬಿಡಿ, ಅಷ್ಟೇ, ಇನ್ನೇನು ಇಲ್ಲ. ಇಷ್ಟೇ ಫ್ರೆಂಡ್ಸ್, ಈಸಿ, ಮನೇಲಿ ಎಲ್ಲರೂ ಮಾಡ್ಕೊಬೋದು. ಬಟ್ ಏನಂದರೆ ಎಣ್ಣೆ ಹತ್ರ ಸ್ವಲ್ಪ ಹುಷಾರಾಗಿದ್ದರೆ ಸಾಕು, ಎಲ್ಲ ಆರಾಮಾಗಿ ಮಾಡ್ಕೊಬೋದು. ಈತಿದೆ, ಸ್ವಲ್ಪ ಎಣ್ಣೆ ಹತ್ರ ಹುಷಾರಾಗಿರಿ, ಆಟ ಆಡೋಕ್ಕೆ ಹೋಗ್ಬೇಡಿ. ಎಣ್ಣೆ ಹತ್ರ ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಇದು ಮಾಡಿ. ಬೆಂದಿದೆ, ಊಟ ಮಾಡಿ, ಓಕೆನಾ? ಸ್ಟವ್ ಯಾವಾಗ ಸ್ಲಿಮ್ಮಲ್ಲೇ ಇಡಿ, ಫಾಸ್ಟಲ್ಲಿ ಇಡೋಕೆ ಹೋಗ್ಬೇಡಿ, ಸ್ಲಿಮ್ಮಲ್ಲಿ ಇಡ್ರಿ. ಸ್ಲಿಮ್ಮಲ್ಲಿ ಇಟ್ಟರೆ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಗೋಲ್ಡನ್ ಕಲರಾಗಿ ಬರಲಿ, ಗೋಲ್ಡನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ. ಬಂದಿದೆ ನೋಡಿ, ಗೋಲ್ಡನ್ ಕಲರ್ ಬಂದಿದೆ, ಸಾಕು, ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಯಾಕಿರ್ತೀರಾ, ಏನಾದರೂ ಮಾತಾಡಿ. ನೀವೇನು ಮಾತಾಡ್ತೀರಾ, ನಾನೇ ಮಾತಾಡಬೇಕು ವೀಡಿಯೋದಲ್ಲಿ. ನಿಮ್ಮ ಮನೇಲಿ ಅಡುಗೆ ಯಾರು ಮಾಡ್ತಾರೆ? ನೀವು ಮಾಡ್ತೀರಾ? ನಿಮ್ಮ ಅಮ್ಮ ಮಾಡ್ತಾರಾ? ನಿಮ್ಮ ಅಪ್ಪ ಮಾಡ್ತಾರಾ? ಯಾಕೆ ನೀವು ಮಾಡೋಲ್ಲ? ಯಾಕೆ ಹೆಣ್ಮಕ್ಳೇ ಅಡುಗೆ ಮಾಡಬೇಕಾ? ಎಲ್ಲ ಚೇಂಜ್ ಆಯ್ತಪ್ಪ, ಇವಾಗ ಚೇಂಜ್ ಆಯಿತು. ಇವಾಗ ಎಕ್ಸಾಂಪಲ್, ಮನೆಯಲ್ಲಿ ಯಾರಾದರೂ ಕೆಲ್ಸಕ್ಕೆ ಹೋದರೆ ಯಾರು ಇರ್ತೀರ, ಬೇಸಿಕ್ ಅಡುಗೆ ಏನಂಗೆ ಗೊತ್ತಿರ್ಬೇಕು ನಿಮಗೆ. ಎಲ್ಲ ಊರಿಗೆ ಹೋಗಿರ್ತಾರೆ, ಬೇಸಿಕ್ ಅಡುಗೆ ಗೊತ್ತಿದ್ದರೆ ಆರಾಮ್ ಸುಮ್ಮನೆ ಹೋಟ್ಲಲ್ಲಿ ಹೋಗಿ ತಿನ್ನೋದು, ಗ್ಯಾಸ್ಟ್ರಿಕ್ ಆಗೋದು, ಇದೆಲ್ಲ ನೀವು ಇದು ಮಾಡ್ಕೊಬೋದು. ಸೊ ಬೇಸಿಕ್ ಅಡುಗೆ ಕಲಿಯಿರಿ, ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇನ್ನೂ ಕಲಿತ್ರೆ ನಿಮ್ಗೆ ಒಳ್ಳೆ ಹೆಂಡತಿ ಬರ್ತಾರೆ, ಫ್ಯೂಚರಲ್ಲಿ ಒಳ್ಳೆ ವೈಫ್ ಸಿಗ್ತಾರೆ. ಕಲೀರಿ ಎಲ್ಲರೂ, ಅಡುಗೆ ಯಾವಾಗೂ ಕಲ್ತಿದ್ರೆ ನಮಗೆ ಒಳ್ಳೇದು ರೀ. ಅಡುಗೆ ಕಲಿಬೇಕು. ಆದರೆ ಎಣ್ಣೆ ಹತ್ರ ಜಾಸ್ತಿ ಹೊತ್ತಿರೋದು ಎಲ್ಲ ಮದರ್ಸ್ಗೆ ಹ್ಯಾಟ್ಸ್ ಆಫ್. ಒಂದು ಹಬ್ಬ ಬಂದರೆ ವಡೆ ಅಂತೆ, ಬೋಂಡ ಅಂತೆ, ಚಕ್ಲಿ ಅಂತೆ, ಕಜ್ಜಿಕಾಯಿ ಎಲ್ಲ ಮಾಡ್ತಾರೆ. ಎಲ್ಲ ತಾಯಂದಿರಿಗೂ ಗ್ರೇಟ್. ಎಣ್ಣೆ ಹತ್ರ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ರೀ. ನೋಡೋದು ಸುಲಭನೇ, ಬಟ್ ಎಣ್ಣೆ ಹತ್ರ ತುಂಬ ಕಷ್ಟ. ಎಲ್ಲ ತಾಯಂದಿರಿಗೂ ಹ್ಯಾಟ್ಸ್ ಆಫ್ ಅಪ್ಪ. ಯಾರು ಅಡುಗೆ ಮಾಡ್ತೀರಾ ಹ್ಯಾಟ್ಸ್ ಆಫ್. ಗಂಡಸರು ಕೂಡ ಮಾಡ್ತಾರೆ, ನೋಡಿದ್ದೀನಿ. ಬೇಡ ಬಿಡಿ, ಕಬಾಬ್ ಮಾಡೋದು ನೋಡಿದ್ದೀನಿ. ಎಲ್ಲ ಅಡುಗೆನೂ ಮಾಡ್ತಾರೆ, ಯಾರು ಅಡುಗೆ ಮಾಡ್ತಾರೆ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಅಪ್ಪ, ಅಷ್ಟೇ, ಇನ್ನೇನಿಲ್ಲ. ಸೊ ಅಡುಗೆ ಕಲೀರಿ ಎಲ್ಲರೂ.
ಬೇಸಿಕ್ ಕಲ್ತಿದ್ರೆ ಸಾಕಪ್ಪ. ಅಷ್ಟೇ ಏನು ಮಾಡ್ತಿಲ್ಲ, ಕಡಿಮೆನ ಮಾಡ್ತಿರೋದು. ಬಾಣಲಿ ಚಿಕ್ಕದು, ಸೊ 3 ಟ್ರಿಪ್ ಆಗಿದೆ ಅಷ್ಟೇ, ಏನಿಲ್ಲ. ನೀವು ಮನೇಲಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಿ, ಈಸಿ ಇರುತ್ತೆ, ಏನು ಬೇಕಾಗಿಲ್ಲ. ಜಸ್ಟ್ 5 ಇಂಗ್ರೀಡಿಯೆಂಟು ಇಲ್ಲಿ ಉಪ್ಪು, ಖಾರ, ಕೊತ್ತಂಬರಿ, ಧನಿಯಾ ಪುಡಿ, ಉಪ್ಪು, ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲ ಹಾಕೊಬೋದು. ಇಲ್ಲ ನನಗಿನ್ನೂ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಎಗ್ ಇದ್ದರೆ ಎಗ್ ಹಾಕ್ಕೊಳ್ಳಿ, ಸಖತ್ ಸಾಫ್ಟ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಆವಾಗಲೇ ತಿನ್ನಬೇಕು ಅಷ್ಟೇ. ಎಗ್ ಹಾಕಿದ್ರೆ ಅದನ್ನ ಸ್ಟೋರ್ ಮಾಡೋಕ್ಕಾಗಲ್ಲ. ಇದೆಲ್ಲ ಏನು ಆ ಥರ ಏನಿಲ್ಲ. ಇವಾಗ ಸಂಜೆ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ನೈಟ್ ಡಿನ್ನರ್ಗೂ ತಿನ್ಬೋದು, ಆ ಥರ ಏನಿಲ್ಲ. ಎಲ್ಲ ಟ್ರೈ ಮಾಡಿ ಮನೇಲಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹೇಳಿ ಎಲ್ಲರಿಗೂ. ಮತ್ತು ಈ ಥರ ಚಿಕ್ಕ ಅಡುಗೆ ಏನಾದರೂ ಬೇಕಂದರೆ, ಬೇಗ ಆಗೋ ಅಡುಗೆ ಬೇಕಂದರೆ ಕಮೆಂಟ್ ಮಾಡಿ. ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವೀಡಿಯೋ ಎಲ್ಲ ಟನ್ ಅಂತ ಬರುತ್ತೆ. ಆಗಿದೆ ಪಕೋಡ ಆಗಿದೆ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೂಪರಾಗಿದೆ, ಎಲ್ಲ ಟ್ರೈ ಮಾಡಿ. ನಾನೇ ತಿಂದು ನಾನೇ ಹೇಳಿದ್ರೆ ಏನು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಜನ ನಂಬೋದು ಇಲ್ಲ. ನೀವೇ ಟ್ರೈ ಮಾಡಿ. ಬರೀ 6 ಇಂಗ್ರೀಡಿಯೆಂಟ್ ಅಷ್ಟೇ. ಬರೀ ಈರುಳ್ಳಿ, ಕಲ್ಲಾಸಿಟ್ಟು, ಉಪ್ಪು, ಖಾರ, ಕೊತ್ತಂಬರಿ ಇದ್ದರೆ ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆ ಹತ್ರ ಮಾತ್ರ ಹುಷಾರಾಗಿರಿ ಮಾಡಿ. ಎಲ್ಲರಿಗೂ ಹೇಳಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಹೇಗೆ ಬಂತು, ಹೇಗೆ ಮಾಡಿದ್ರಿ. ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ಟನ್ ಅಂತ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.